ಹೇ ಗಾಯ್ಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಎಲ್ಲ PKL ಫ್ಯಾನ್ಸ್ಗಳಿಗೆ ಒಳ್ಳೆ ಸುದ್ದಿ, ವಿಚಾರ ಬಿಸಿ ಬಿಸಿ ಸುದ್ದಿ ಬರ್ತಾ ಇದೆ. PKL ಫ್ಯಾನ್ಸ್ಗಳೆಲ್ಲ ಸಿಕ್ಕಾಪಟ್ಟೆ ಡಲ್ ಆಗಿ ಹೋಗ್ಬಿಟ್ಟಿರ್ತೀರ. ಲಾಸ್ಟ್ 2 ಸೀಸನು ಬೆಂಗಳೂರು ಬುಲ್ಸ್ನ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು PKL ನೋಡೋದನ್ನೇ ಬಿಟ್ಬಿಟ್ಟಿದ್ರು. ಲಾಸ್ಟ್ ನಾನಂತೂ ಬಿಟ್ಬಿಟ್ಟಿದ್ದೆ. PKL ಒಂಥರ ಯಾವ ಮ್ಯಾಚ್ನೂ ಕೂಡ ನೋಡಿಲ್ಲ ಅಂತ ಹೇಳ್ಬಿಡಿ. ಒಂಥರ ಸ್ಟಾರ್ಟಿಂಗ್ ಒಂದು ಇನಿಷಿಯಲಿ ಸ್ವಲ್ಪ ಬೆಂಗಳೂರು ಬುಲ್ಸ್ ಮ್ಯಾಚ್ ನೋಡ್ಬಿಟ್ಟು ಕೈ ಮುಗಿದ್ಬಿಟ್ಟು ಬಿಟ್ಬಿಟ್ಟಿದೆ PKLಗೆ. ಯಾವ ಪ್ಲೇಯರ್ಸ್ ಬಂದವರು ಏನು ಕತೆನೋ ಏನೂ ಗೊತ್ತಿಲ್ಲ ನನಗೆ, ಆ ಥರ ಆಗೋಗ್ಬಿಟ್ಟಿತ್ತು ಲಾಸ್ಟ್ ಸೀಸನ್ನು. ಒಂಥರ ಸಿಕ್ಕಾಪಟ್ಟೆ ವರ್ಷಾಗಿ ಆಡಿದ್ರೆ ನೋಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಈ ಸೀಸನು ಅದು ಯಾವ ಥರ ಇಂಟ್ರೆಸ್ಟ್ ಇಟ್ಕೊಂಡು ಕೂತ್ಕೊಂಡಿದ್ರೋ ಗೊತ್ತಿಲ್ಲ ಬೆಂಗಳೂರು ಬುಲ್ಸ್ ಫ್ಯಾನ್ಸ್ಗಳು. ಸೊ ಈ ಸೀಸನ್ದು ಅಪ್ಡೇಟ್ ಬರ್ತಿದೆ ಗ್ರೋ. PKL ಸೀಸನ್ 12 ಯಟ್ ಟು ಸ್ಟಾರ್ಟ್ ಫ್ರಮ್ ಆಗಸ್ಟ್ ಎಂಡಲ್ಲಿ ಅಥವಾ ಸೆಪ್ಟೆಂಬರ್ ಸ್ಟಾರ್ಟಿಂಗ್ ಮೊದಲನೇ ವೀಕಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಅಪ್ಡೇಟ್ ಬರ್ತಿದೆ. ಎರಡೆರಡು ಡೇಟ್ಸ್ಗಳು ಇವಾಗ ಈಚೆಗಡೆ ಬಂದಿದೆ, ಬಟ್ ಯಾವುದು ಪರ್ಟಿಕ್ಯುಲರ್ ಆಗಿ ಶಾರ್ಟ್ ಅಂತ ಅಫಿಷಿಯಲಿ ಇನ್ನು ಅನೌನ್ಸ್ಮೆಂಟ್ ಬಂದಿಲ್ಲ. ಸೆಪ್ಟೆಂಬರ್ 5ನೇ ತಾರೀಕಿಗೆ ಸ್ಟಾರ್ಟ್ ಆಗ್ಬೋದು ಅಂತ, ಅಥವಾ ಆಗಸ್ಟ್ 29ನೇ ತಾರೀಕಿಗೆ ಸ್ಟಾರ್ಟ್ ಆಗ್ಬೋದು ಅಂತ. ಒಟ್ಟಿನಲ್ಲಿ ಆಗಸ್ಟ್ ಎಂಡು ಸೆಪ್ಟೆಂಬರ್ ಸ್ಟಾರ್ಟಿಂಗಲ್ಲಿ PKL ಸ್ಟಾರ್ಟ್ ಆಗ್ತಾ ಇದೆ. ಸೊ ಡೇಟ್ಸ್ಗಳಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ವೇರಿಯೇಷನ್ ಆಗ್ಬೋದು ಅಷ್ಟೇ. ಒಟ್ಟಲ್ಲಿ ಆಗಸ್ಟ್ ಎಂಡು ಸೆಪ್ಟೆಂಬರ್ ಸ್ಟಾರ್ಟಿಂಗ್ ಇದಂತೂ ಫಿಕ್ಸ್ ಮಾಡಿ ಇಟ್ಕೊಂಬಿಡಿ. ಇನ್ನೇನಲ್ಲಿ ಮೇ ಎಂಡಲ್ಲೇ ಆಯ್ತಲ್ಲ ಅಲ್ಲಿ ಆಕ್ಷನ್ ಆಗೇನೆ ಸುಮಾರು ದಿನ ಆಯಿತು ಆಲ್ರೆಡಿ. ಒಂದು 2-3 ತಿಂಗಳು, ಆಲ್ಮೋಸ್ಟ್ ಕ್ಲೋಸ್ ಟು 3 ಮಂತ್ಸ್ ಅಲ್ಲಿಂದ ಇಲ್ಲಿವರೆಗೂ ಕೂಡ ಗ್ಯಾಪ್ ಇರುತ್ತೆ. ಸೆಪ್ಟೆಂಬರ್ ಇನಿಷಿಯಲಿ ಸ್ಟಾರ್ಟ್ ಆಗುತ್ತೆ ಅಂದರೆ, ಅಥವಾ ಆಗಸ್ಟ್ ಎಂಡಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತಂದರೆ. ಸೊ ಇವಾಗ ಬರ್ತಿರೋಂಥ ಅಪ್ಡೇಟ್ ಪ್ರಕಾರ ಈ ವೆನ್ಯೂಸಲ್ಲಿ ಇರಬಹುದು ಅಂತ. ಸೊ ಚೆನ್ನೈ, ಹೈದರಾಬಾದ್, ನೋಯ್ಡಾ ಜೊತೆಗೆ ಜೈಪುರ್, ಈ 4 ವೆನ್ಯೂಸ್ಗಳಲ್ಲಿ ಲೀಗ್ ಸ್ಟೇಜ್ ಮ್ಯಾಚ್ಗಳೆಲ್ಲ ಆಗುತ್ತೆ ಅಂತ ಅಪ್ಡೇಟ್ ಬಂದಿದೆ. ಬಟ್ ಇದೆಷ್ಟರ ಮಟ್ಟಿಗೆ ನಿಜ ಆಗಿರುತ್ತೆ ಅಂತ ಗೊತ್ತಿಲ್ಲ. ಇನ್ನು ಸ್ಕೆಡ್ಯೂಲ್ ಅಫಿಷಿಯಲ್ ಈಚೆಗಡೆ ಬಂದಿಲ್ಲ, ಅಫಿಷಿಯಲ್ ಡೇಟ್ಸು ಕೂಡ ಇನ್ನೂ ಅನೌನ್ಸ್ ಆಗಿಲ್ಲ. ಸೊ ಅದರಿಂದ ಇದೇ ಫೈನಲ್ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಇನ್ನು ಸುಮಾರು ದಿನ ಇದೆ. ಸೊ ಇನ್ನೇನು ಸ್ವಲ್ಪ ದಿನದಲ್ಲಿ, ಕೆಲವೇ ದಿನಗಳಲ್ಲಿ ಸ್ಕೆಡ್ಯೂಲು, ಇನ್ನೇನು ಆಗಸ್ಟ್ ಎಂಡ್ ಅಂತ ಅಂದರೆ ಇನ್ನು ಕೆಲವೇ ದಿನಗಳಲ್ಲಿ ಅಭ್ಯಸ್ತಿ ಸ್ಕೆಡ್ಯೂಲ್ ಕೂಡ ಈಚೆಗಡೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಬೆಂಗಳೂರಲ್ಲಿ ಪ್ಲೇ ಆಫ್ಸ್ನ ಆಯೋಜನೆ ಮಾಡಲಾಗುತ್ತದೆ ಅಂತ ಅಪ್ಡೇಟ್ ಇದೆ. ಸೊ ಬೆಂಗಳೂರಲ್ಲಿ ನಾರ್ಮಲ್ ಆಗಿ ಮ್ಯಾಚ್ ಅಂತೂ ಇರಲೇಬೇಕು. ಯಾವ ಮ್ಯಾಚ್ ಇರುತ್ತೋ ಗೊತ್ತಿಲ್ಲ. ಒಟ್ನಲ್ಲಿ ಕಂಠೀರವ ಸ್ಟೇಡಿಯಮಲ್ಲಿ ಆಗಲೇಬೇಕು. PKL ಸೀಸನ್ ಒಂದು ಮ್ಯಾಚ್ ಆದರೂ ಆಗಲೇಬೇಕು ಒಂದು ಸೀಸನ್ ಇದೆ ಅಂತ ಅಂದರೆ. ಸೊ ಎಲ್ಲ ಸೀಸನ್ಗೂ ನಾರ್ಮಲಾಗಿ ಬೆಂಗಳೂರಲ್ಲಿ ಮ್ಯಾಚ್ಗಳು ಜಾಸ್ತಿನೇ ಇಡ್ತಾ ಇದ್ರು. ಸೊ ಈ ಸೀಸನಲ್ಲಿ ಬರೀ ಪ್ಲೇ ಆಫ್ಸ್ ಮಾತ್ರ ಇಡೋಣ, ಬೇರೆ ಕಡೆ ಎಲ್ಲ ಆಡ್ಕೊಂಬರೋಣ ಅನ್ನೋ ಥರ ಯೋಚನೆ ಮಾಡಿದ್ರ ನಂತರ ಕಾಣಿಸ್ತೈತೆ. ಇರಲಿ ಬಿಡಿ, ಪರವಾಗಿಲ್ಲ, ಪ್ಲೇ ಆಫ್ಸೇ ಆಗಲಿ, ಅದ್ದೂರಿಯಾಗಿ ಆಗಲಿ ಅಷ್ಟೇ, ಬೇರೆ ಏನೂ ಇಲ್ಲ. ಒಟ್ನಲ್ಲಿ PKL ಫ್ಯಾನ್ಸ್ಗಳಿಗೆಲ್ಲ ಒಂದು ಪಾಸಿಟಿವ್ ನ್ಯೂಸ್. ಬೆಂಗಳೂರು ಬುಲ್ಸ್ ಎಲ್ಲ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಕೊಂಡಿದ್ರು ಆಲ್ರೆಡಿ. ನೋಡೋಣ ಈ ಸೀಸನ್ ಅದೇನು ಕಿತ್ಕೂಟ ಆಗ್ತಾರೆ ಅಂತ. ಸೀಸನ್ ಸ್ಟಾರ್ಟೇ ಬೆಂಕಿ ಬಾಂಬಾಗಿ ಆಗಬೇಕು. ಆಯಿತು ಅಂತಂದರೆ PKL ಕಡೆ ನಮ್ಮ ಹುಡುಗರು ತಲೆ ಹಾಕಿ ನೋಡ್ತಾರೆ. ಏನಾದರೂ ಲಾಸ್ಟ್ ಸೀಸನ್ ಥರನೇ ಅವರೆಲ್ಲರೂ ಬಾಟಮ್ ಆಫ್ ದ ಟೇಬಲಿಗೆ ಕಚ್ಕೊಂಡ್ಬಿಟ್ರು ಅಂತಂದರೆ, ನನಗೇನೋ ಆ ಥರ ಅನ್ನಿಸ್ತಿಲ್ಲ. ಈ ಸೀಸನು BC ರಮೇಶ್ ಅವರು ಇರೋದ್ರಿಂದ ಏನೋ ಒಂಥರ ಹೈಯಾನ್ ಕಾನ್ಫಿಡೆನ್ಸ್ ಇದೆ, ಏನಾದರೂ ಮಾಡೇ ಮಾಡ್ತಾರೆ. PKL ಫ್ಯಾನ್ಸ್ಗಳೆಲ್ಲ ಬೇಸತ್ತಿರೋಂಥ ಕನ್ನಡದ PKL ಫ್ಯಾನ್ಸ್ಗಳೆಲ್ಲ ಮತ್ತೆ ವಾಪಸ್ ಎಳ್ಕೊಂಬರ್ತಾರೆ ಅನ್ನೋ ಥರ ಒಂದು ಕಾನ್ಫಿಡೆನ್ಸ್ ಇದೆ ನನಗೆ. ನೋಡೋಣ ಅದೇನಾಗುತ್ತೆ ಅಂತ. ಆಗಸ್ಟ್ ಎಂಡು ಅಥವಾ ಸೆಪ್ಟೆಂಬರ್ ಸ್ಟಾರ್ಟಿಂಗ್ ಪಕ್ಕಾ ಫಿಕ್ಸ್ ಆಗಿದೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.